ಡಿಜಿಟಲ್ ಮಾಧ್ಯಮದಲ್ಲಿ ನಮ್ಮ ಪತ್ರಿಕೆ ಓದುಗರ ವಲಯ ಇರೋದ್ರಿಂದ ನಮ್ಮ ಪತ್ರಿಕೆ ಚೆನ್ನಾಗಿ ಆಗ್ತಾಯಿದೆ. ನಾನೇ ಒಂದು ಪುಸ್ತಕ ಬರಿತೀನಿ ಅಂತ ನಾನು ಯಾವತ್ತಿಗೂ ಅಂದ್ಕೊಂಡಿರಲಿಲ್ಲ. ಪತ್ರಕರ್ತೆಯ ಕಣ್ಣಲ್ಲಿ ನೋಡಿದಾಗ, ವರ್ತಮಾನ ಸಮಾಜದಲ್ಲಿ ನೋಡಿದಾಗ ಏನು ಅನ್ನಿಸ್ತು? ಅಸಹ್ಯ ಅನಿಸ್ತು. ಯಾವುದೇ ಆಗಲಿ, ಶಾಲೆ ಆಗ್ಬೋದು, ಆಸ್ಪತ್ರೆ ಆಗ್ಬೋದು, ಪತ್ರಿಕೆ ಕೂಡ ಆಗ್ಬೋದು, ಉದ್ಯಮ ಮಾಡ್ಕೋಬಾರ್ದು. ಅಪ್ಪ ಇದ್ದಾಗೂ ಯೂಟ್ಯೂಬ್ ಇತ್ತು, ಬಟ್ ಯೂಟ್ಯೂಬು ಅಪ್ಪಂಗೆ ಮಾತ್ರ ಸೀಮಿತ ಅಂತ ಇತ್ತು. ಈಗ ಅದನ್ನು ಒಂದು ಸ್ವಲ್ಪ ವಿಸ್ತಾರ ಮಾಡಿದ್ದೀನಿ. ವೀಕ್ಷಕರೇ ನಮಸ್ತೆ. ರವಿ ಬೆಳಗೆರೆ ಯಾರಿಗೆ ತಾನೇ ಗೊತ್ತಿಲ್ಲ, ಈ ದೇಶ ಕಂಡ ಮಹಾನ್ ಪತ್ರಕರ್ತ. ನಮ್ಮೊಂದಿಗೆ ಇವತ್ತಿರುವರು ರವಿ ಬೆಳಗೆರೆ ಅವರ ಪುತ್ರಿ ಭಾವನಾ ಬೆಳಗೆರೆಯವರು. ಅವರು ಕೂಡ ಪತ್ರಕರ್ತೆ. ಈಗ ಹಾಯ್ ಬೆಂಗಳೂರು ಸಂಸ್ಥೆಯನ್ನು ದೃಶ್ಯ ಮಾಧ್ಯಮವಾಗಿ ಮತ್ತು ಮುದ್ರಣ ಮಾಧ್ಯಮವಾಗಿ ಅದನ್ನು ಮುನ್ನಡೆಸ್ತಾ ಇರುವಂಥವರು. ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಸುದೀರ್ಘ ಕಾಲ ಅವರು ಕೂಡ ಪತ್ರಕರ್ತೆಯಾಗಿ ಕೆಲಸವನ್ನು ಮಾಡಿದವರು. ಈಗಲೂ ಕೂಡ ಅತ್ಯಂತ ಸಕ್ರಿಯರಾಗಿದ್ದಾರೆ. ಅವರ ಕರ್ತವ್ಯ ನಿಮಿತ್ತ ಸುಳ್ಯ ಭಾಗಕ್ಕೆ ಬಂದಿದ್ದಾರೆ, ಸುದ್ದಿಯೊಂದಿಗಿದ್ದಾರೆ. ಮೇಡಮ್, ಸುಳ್ಳಕ್ಕೆ ಸ್ವಾಗತ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ವೆರಿ ಮಚ್. ಹೇಗೆ ನಡೀತಾ ಇದೆ ಮಾಧ್ಯಮ ಸಂಸ್ಥೆ? ನಡೀತಾ ಇದೆ. ನಿಮಗೂ ಗೊತ್ತು, ನೀವು ಸುದ್ದಿ ಬಿಡುಗಡೆ ಅನ್ನೋದು ನಡೆಸ್ತಿದ್ದೀರಿ. ಸೊ ಹಾಗಾಗಿ ಹೊಸದಾಗಿ ನಾನೇನೋ ನಿಮಗೆ ಏನೋ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಅನ್ನೋದಲ್ಲ. ಇಟ್ ಈಸ್ ಡಿಫಿಕಲ್ಟ್. ಡಿಜಿಟಲ್ ಮಾಧ್ಯಮದಲ್ಲಿ ನಮ್ಮ ಪತ್ರಿಕೆ ಓದುಗರ ವಲಯ ಇರೋದ್ರಿಂದ ನಮ್ಮ ಪತ್ರಿಕೆ ಚೆನ್ನಾಗಿ ಆಗ್ತಾಯಿದೆ, ಬೇಡಿಕೆ ಇದೆ. ಆದ್ದರಿಂದ ಬ್ರ್ಯಾಂಡ್ ನೇಮ್ ಇದೆಯಲ್ಲ, ಸೊ ಹಾಗಾಗಿ ನಡ್ಕೊಂಡು ಹೋಗ್ತಿದೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ತಂದೆ ರವಿ ಬೆಳಗೆರೆಯವರು ನಾಡಿನ ಖ್ಯಾತ ಪತ್ರಕರ್ತರ ಜೊತೆ ಖ್ಯಾತ ಕಾದಂಬರಿಕಾರರು ಕೂಡ. ಅದೇ ಹಾದಿಯಲ್ಲಿ ಮಗಳು ಕೂಡ ಈಗ ಮುನ್ನಡೆಯುತ್ತಾ ಇದ್ದಾರೆ. ಹೌದು, ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಮನಸ್ಸಿಗೆ ಆರ್ಟಿಕಲ್ಗಳು ಬರಿತಾ ಇದ್ದೆ, ವಿಭಿನ್ನವಾದ ಟಾಪಿಕ್ಸ್ಗಳನ್ನ ತೊಗೊಂಡು ಜನರಿಗೆ ಇಂಥದ್ದು ಒಂದು ಈ ಥರದೊಂದು ಮನೋರೋಗ ಅಥವಾ ಈ ಥರದೊಂದು ಟಾಪಿಕ್ ಇದೆಯಾ ಅನ್ನೋವಂಥದ್ದನ್ನು ಹುಡುಕಿ ಹೆಕ್ಕಿ ಅದನ್ನು ಬರಿತಾ ಇದ್ದೆ. ಬಟ್ ನಾನೇ ಒಂದು ಪುಸ್ತಕ ಬರಿತೀನಿ ಅಂತ ನಾನು ಯಾವತ್ತಿಗೂ ಅಂದ್ಕೊಂಡಿರಲಿಲ್ಲ. ಈಗ ನನ್ನ ಮೊದಲನೇ ಪುಸ್ತಕ ಆಂಟಿ ನಿನ್ನ ವಿಮೆಯಿಂದಲೇ ಅನ್ನೋ ಪುಸ್ತಕ ಕಾದಂಬರಿ ಆಗಿ ಬಿಡುಗಡೆ ಆಗಿದೆ. ಎರಡನೇದಕ್ಕೆ ಆರಂಭ ಮಾಡಿದ್ದೀನಿ, ಬರಿತಾ ಇದ್ದೀನಿ. ಸೊ ಹಾಗಾಗಿ ನೀವು ಹೇಳಿದಾಗೆ ಅಪ್ಪನ ಹಾದಿಲೇ ನಡೀತಾ ಇದ್ದೀನಿ ಅಂತಲೇ ಹೇಳ್ಬೋದು. ನನಗೆ ಒಂದು ಸತಿ ಅಚ್ಚರಿ ಅನಿಸುತ್ತೆ, ಇನ್ನೊಂದು ಸತಿ ಇಟ್ ಈಸ್ ಇನ್ ಮೈ ಬ್ಲಡ್. ಸೊ ಅದನ್ನು ಯಾಕೆ ನಾನು ಬಿಟ್ಕೊಡ್ಬೇಕು ಅಂತ ಕೂಡ ಹೇಳಿ ಅದನ್ನೇ ಮುಂದೆ ನಡೆಸ್ಕೊಂಡು ಹೋಗೋಣ ಅಂತ ಹೇಳಿ ಸಾಗಿಸ್ತಾ ಇದ್ದೀನಿ. ಪತ್ರಿಕೋದ್ಯಮದ ಬಗ್ಗೆ ಮಾತಾಡಬೇಕು ಅಂತಿಲ್ಲ, ನಮ್ಗೆ ಗೊತ್ತಿದೆ. ಪತ್ರಿಕೋದ್ಯಮ ಅನೇಕ ಸಂದರ್ಭದಲ್ಲಿ ನಗರ ಕೇಂದ್ರಿತ ಆಗಿರುವಂಥದ್ದು. ಆದರೆ ನೀವು ಹಳ್ಳಿಗೆ ಮರಳುತ್ತಾ ಇದ್ದೀರಿ, ಹಳ್ಳಿಗೆ ಬರ್ತಾ ಇದ್ದೀರಿ. ಹಳ್ಳಿಯ ಸಣ್ಣ ಸಣ್ಣ ಸಂಗತಿಗಳು ಬಹುಶಃ ನಾವೇನು ಮಾಡ್ತಾ ಇದ್ದೇವೆ ಅದನ್ನೇ ಜಗತ್ತಿಗೆ ತೋರಿಸುವಂಥ, ವಿಶೇಷಗಳನ್ನು ತೋರಿಸುವಂಥ ಒಂದು ವಿಶೇಷ ಕೆಲಸವನ್ನು ಮಾಡ್ತಾಯಿದ್ರಿ. ಬಹುಶಃ ಇದು ವರ್ತಮಾನದ ಪತ್ರಿಕೋದ್ಯಮದಲ್ಲಿ ಡಿಫರೆಂಟ್ ಅಂತ ನಾವಾದರೂ ಭಾವಿಸ್ತೇವೆ. ಅಂದರೆ ಉದ್ದೇಶ ಡೂ ಸಮಥಿಂಗ್ ಡಿಫ್ರೆಂಟ್ ಅಂತ ಒಂದು. ಆಮೇಲೆ ಜನಕ್ಕೆ ಇದೇ ರಾಜಕೀಯ ಮತ್ತು ಅದೇ ಕೊಲೆ, ಅದೇ ಹೋರಾಟ, ಅದೇ ಏನೋ ಪೀಡಿತರು, ಮಹಿಳೆ ಸಮಸ್ಯೆ ಅದು ಕೇಳಿ ಕೇಳಿ ಗೊತ್ತಿರುತ್ತೆ. ಬಟ್ ಕೆಲವೊಂದು ಗೊತ್ತೇ ಇರೋದಿಲ್ಲ. ಈ ಥರನೂ ಇರುತ್ತಾ, ಈ ಥರನೂ ಜಗತ್ತಲ್ಲಿ ಯಾರಾದರೂ ಒಬ್ಬರು ಬದುಕ್ತಿರ್ತಾರಾ, ಅಥವಾ ಈ ಥರನೂ ಒಂದು ಜನಾಂಗ ಇರುತ್ತಾ ಅನ್ನೋದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಅದನ್ನು ತೋರಿಸಿದ್ರೆ ಒಂದು ವಿಭಿನ್ನ ಅಂತ ಅನಿಸುತ್ತೆ ಕೂಡ. ಆಮೇಲೆ ನಾವು ಸಮಾಜಕ್ಕೆ ಏನೋ ಒಂದು ಈ ಥರ ಇದೆ ಅನ್ನೋದನ್ನು ಒಂದು ತಿಳಿಸ್ತೀವಿ ಅನ್ನೋದಿದೆಯಲ್ಲ, ಆ ಹಂಬಲ ಇರೋದ್ರಿಂದ ಈ ಥರ ಹುಡ್ಕೊಂಡು ಹೆಕ್ಕಿ ತೆಗೆಯುವಂಥ ಆಸೆ. ಓಕೆ. ವರ್ತಮಾನದ ಸಮಾಜವನ್ನು ಒಬ್ಬ ಪತ್ರಕರ್ತೆಯ ಕಣ್ಣಲ್ಲಿ ನೋಡಿದಾಗ, ವರ್ತಮಾನ ಸಮಾಜವನ್ನು ನೋಡಿದಾಗ ಏನು ಅನ್ನಿಸ್ತು? ಅಸಹ್ಯ ಅನಿಸ್ತದೆ, ಚೆನ್ನಾಗಿಲ್ಲ. ಈ ಥರ ಸಮಾಜ ಬೇಡ ನಮಗೆ. ತುಂಬ ಏನಂತೀರಿ, ಪ್ರೀತಿ, ವಿಶ್ವಾಸ, ಮಾನವೀಯತೆ ಅದು ಯಾವುದೂ ನಾವು ಬಿಡಬಾರ್ದು. ನಾವು ಬಿಟ್ಕೊಟ್ಟಷ್ಟು ಮನುಷ್ಯ ಶುದ್ಧ ಆಗಬೇಕು. ನನಗನ್ಸೋದು ಅಟ್ ದಿ ಎಂಡ್ ಆಫ್ ದ ಡೇ ನಾನು ಏನು ಮಾಡಿದೆ, ನಾನು ಸಮಾಜಕ್ಕೆ ಏನು ಕೊಟ್ಟೆ, ನನ್ನ ಕಡೆಯಿಂದ ಹುಟ್ಟಿದ್ದಕ್ಕೆ ಕಾರಣ ಏನು, ನಾನು ಅಟ್ಲೀಸ್ಟ್ ಏನೋ ಒಂದು ಮಾಡೋಕ್ಕಾಗೋ ದಾರಿನಲ್ಲಿ ನಾನಿದ್ದಾಗ ಏನೂ ಮಾಡದೆ ಕೈ ಕಟ್ಕೊಂಡು ಕೂತ್ಕೊಳ್ತೀವಲ್ಲ, ಅದು ತಪ್ಪು ಅಂತ ಹೇಳ್ತೀನಿ. ಆಮೇಲೆ ಮಾಡೋ ಕೆಲಸ ಚೆನ್ನಾಗಿರಬೇಕು, ಒಳ್ಳೇದಿರಬೇಕು, ಉದ್ದೇಶ ಒಳ್ಳೇದಿರಬೇಕು. ಈಗಿನ ಸಮಾಜ ಹಾಗಿಲ್ಲ. ವರ್ತಮಾನದ ಮಾಧ್ಯಮ ಜಗತ್ತನ್ನು ಕಂಡಾಗ ಅದೂ ಹಾಗೆ ಆಗಿದೆ. ಪತ್ರಿಕೋದ್ಯಮ ಉದ್ಯಮವೇ ಆಗಿದೆ. ಸೊ ಉದ್ಯಮ ಆಗಬಾರ್ದಲ್ಲ. ಯಾವುದೇ ಆಗಲಿ, ಶಾಲೆ ಆಗ್ಬೋದು, ಆಸ್ಪತ್ರೆ ಆಗ್ಬೋದು, ಪತ್ರಿಕೆ ಕೂಡ ಆಗ್ಬೋದು, ಉದ್ಯಮ ಮಾಡ್ಕೋಬಾರ್ದು. ನಾವೇನಿದೆ ನಮ್ಮನ್ನು ಜನ ನಾವು ಹೇಳೋದನ್ನು ನಂಬ್ತಾರೆ, ನಾವು ಹೇಳೋದನ್ನು ತಗೋತಾರೆ, ನಾವು ಹೇಳೋದನ್ನು ಅರ್ಥ ಮಾಡ್ಕೊತಾರೆ. ನಾವು ಮೀಡಿಯೇಟರ್, ಬ್ರಿಡ್ಜ್ಗಳು ನಾವು.
ಸೊ ಹಾಗಾಗಿ ನಾವು ಸೇತುವೆ ಆದಾಗ ಆ ಸೇತುವೆ ಹೇಗಿದೆ ಹಾಗೆ ತೋರಿಸ್ಬೇಕು. ಅದನ್ನು ನಾವು ಉಲ್ಟಾ ಪಲ್ಟಾ ಮಾಡಿ ಅದನ್ನು ನಾವು ಸುರಂಗ ಮಾಡಿಬಿಡಬಾರ್ದು. ಸೊ ಹಂಗಾಗಿ ಆ ಮಾಧ್ಯಮ ಕೂಡ ಬಿಸ್ನೆಸ್ಸಿಗೆ ಬಿದ್ದುಬಿಟ್ಟಿದೆ ಅಂತ ಬೇಸರ ಇದೆ ನನಗೆ. ರವಿ ಬೆಳಗೆರೆ ಅವರು ಒಂದು ತಲೆಮಾರಿನಲ್ಲಿ ಕನಸುಗಳನ್ನು ಬಿತ್ತಿದ್ದವರು. ಅವರ ಪುತ್ರಿಯಾಗಿ ಪತ್ರಕರ್ತೆಯಾಗಿ ತಾವು ಯಾವ ಕನಸು ಕಾಣ್ತಾ ಇದ್ರಿ ಮುಂದೆ? ನನಗದೇ ಇರೋದು ಉದ್ದೇಶ. ಒಂದು ಪತ್ರಿಕೆ, ಇನ್ನೊಂದು ಓ ಮನಸ್ಸೆ ಮರುಮುದ್ರಣ ಮಾಡ್ತಾಯಿದ್ದೀನಿ. ಓ ಮನಸ್ಸೆ ಯಾಕಂದರೆ ಮನಸ್ಸುಗಳ ಪಿಸುಮಾತು ಅದು. ಸೊ ಅದು ಮನಸ್ಸಿಗೆ ತುಂಬ ಹತ್ತಿರ ಆಗುವಂಥದ್ದು, ಮತ್ತು ಪ್ರತಿಯೊಂದು ವಯಸ್ಕರಿಗೆ ಅದು ತಾಗುವಂಥದ್ದು. ನೀವು ವೃದ್ಧರು ಓದಿದ್ರೂ ಅದು ಇಷ್ಟಪಡ್ತಾರೆ, ಯುವಕರು ಓದಿದ್ರೂ ಅದನ್ನು ಇಷ್ಟಪಡ್ತಾರೆ. ಯಾಕಂದರೆ ಅದರಲ್ಲಿ ಎಲ್ಲ ಮಿಶ್ರಣವಾಗಿರೋವಂಥ ಒಂದು ಸಬ್ಜೆಕ್ಟ್ಗಳಿರ್ತವೆ. ಸೊ ಹಾಗಾಗಿ ಅದನ್ನು ಮತ್ತೆ ನಡ್ಸ್ಕೊಂಡು ಹೋಗೋಣ ಅಂತ. ಅಪ್ಪ ಇದ್ದಾಗೂ ಯೂಟ್ಯೂಬ್ ಇತ್ತು, ಬಟ್ ಯೂಟ್ಯೂಬು ಅಪ್ಪಂಗೆ ಮಾತ್ರ ಸೀಮಿತ ಅಂತ ಇತ್ತು. ಈಗ ಅದನ್ನು ಒಂದು ಸ್ವಲ್ಪ ವಿಸ್ತಾರ ಮಾಡಿದ್ದೀನಿ. ಬೇರೆ ಬೇರೆ ಟಾಪಿಕ್ಸ್ಗಳನ್ನ ತೊಗೊಂಡು ಅದನ್ನು ಕವರ್ ಮಾಡ್ತಾಯಿದ್ದೀನಿ. ಜೊತೆಗೆ ಹಾಯ್ ಬ್ಯಾಂಗ್ಳೂರ್ ಇದ್ದೇ ಇದೆ, ಭಾವನಾ ಪ್ರಕಾಶನ ಇದೆ. ನನಗೆ ಆಶ್ಚರ್ಯ ಮತ್ತು ಅಚ್ಚರಿ, ಸಂತೋಷ ಎಲ್ಲವೂ ಒಂದೇನು ಅಂತಂದರೆ, ಯಾವುದಾದ್ರೂ ಒಬ್ಬ ಬರಹಗಾರ ನಶಿಸಿ ಹೋದಾಗ ಅವನ ಪುಸ್ತಕಗಳು ಕೂಡ ನಿಧಾನವಾಗಿ ಮರೆಯಾಗ್ತಾ ಹೋಗುತ್ತೆ. ಇದು ಹಂಗಾಗ್ತಿಲ್ಲ. ಅವ್ರು ಇದ್ದಾಗಿನಗಿಂತ ಹೆಚ್ಚಾಗಿ ಜನ ಇವಾಗಿನ ಯುವಕರು ಓದ್ತಾ ಇದ್ದಾರೆ, ರವಿ ಬೆಳಗೆರೆ ತಿಳ್ಕೊತಾ ಇದ್ದಾರೆ. ರವಿ ಬೆಳಗೆರೆ ಅಂದರೆ ಅವರ ಬರವಣಿಗೆ ಮೂಲಕ ಅವ್ರು ಹೇಗಿದ್ದರು, ಅವ್ರ ಬರವಣಿಗೆ ಹೇಗಿತ್ತು ಅನ್ನೋ, ಮತ್ತು ಇವಾಗಿನ ಜರ್ನಲಿಸಮ್ ಓದ್ತಾ ಇರೋವಂಥ, ಮಾಸ್ ಕಮ್ಯುನಿಕೇಷನ್ ಮಾಡ್ತಾ ಇರೋವಂಥ ಯುವಕರು ಕೂಡ ಅಪ್ಪನ ಪುಸ್ತಕಗಳನ್ನ ಗೈಡಾಗಿ ಪರಿಗಣಿಸ್ತಾರೆ. ಬರೆದ್ರೆ ಹಿಂಗೆ ಬರೀಬೇಕು, ಅವರು ಪೋಣಿಸೋವಂಥ ಪದಗಳಿರ್ತಾವಲ್ಲ, ಜೋಡಣೆ ಇದೆಯಲ್ಲ, ಅದು ಎಲ್ರಿಗೂ ಒಲಿಯಲ್ಲ. ಆಮೇಲೆ ನಾನು ಇದನ್ನು ಹೇಳಿದ್ದೀನಿ ಕೂಡ, ಮತ್ತು ನನ್ನ ಕಾದಂಬರಿಯಲ್ಲೇ ನಾನು ಬರ್ಕೊಂಡಿದ್ದೀನಿ. ಯಾಕೆ ರವಿ ಬೆಳಗೆರೆ ಅಂತ ಅನ್ನಿಸ್ಕೊತಾರೆ ಅಂತ. ಒಂದು ಸ್ಪೆಷಲ್ ಏನು ಅಂತಂದರೆ, ಯಾರೋ ಒಬ್ಬರು ಕೇಳ್ತಾರೆ ನಮ್ಮ ತಂದೆನ, ನಿಮ್ಮಂಥ ಧೈರ್ಯಶಾಲಿ ಇಲ್ವಾ ಅಂತ. ಇದ್ದಾನೆ ನಮ್ಮ ತಂದೆ ಉತ್ತರ. ನಿಮ್ಮಂಥ ವಾಗ್ಮಿ ಇಲ್ವಾ? ಇದ್ದಾನೆ. ನಿಮ್ಮಂಥ ಬರಹಗಾರ ಇಲ್ವಾ? ಇದ್ದಾನೆ. ಹಾಗಾದರೆ ನೀವು ಯಾಕೆ ರವಿ ಬೆಳಗೆರೆ ಸ್ಪೆಷಲು? ಆ ಮೂರೂ ಕಾಂಬಿನೇಷನ್ ನಾನೊಬ್ಬನಲ್ಲೇ ಇರೋದ್ರಿಂದ ನಾನು ರವಿ ಬೆಳಗೆರೆ ಅಂತ. ಎಲ್ರಿಗೂ ಒಲಿಯಲ್ಲ ಅದು. ನಾವು ಬರೆಯೋವಾಗ ನಮ್ಮ ಭಾವನೆಗಳು ಬೇರೆ ಥರ ಬರ್ತಿರ್ತವೆ, ನಾನು ಮಾತಾಡುವಾಗ ನನ್ನ ಭಾವನೆಗಳು ಬೇರೆ ಥರ ವ್ಯಕ್ತಪಡಿಸ್ತಿರುತ್ತೆ. ಮತ್ತು ಧೈರ್ಯವಾಗಿ ಏನಕ್ಕಾರ ಒಂದು ಮುನ್ನುಗ್ಗಬೇಕು ಅಂತಂದಾಗ ಒಂದೇಟು ಹಿಂದೆ ಹಾಕೋಣವಾ ಬೇಡವಾ ಅಂತ ಯೋಚನೆ ಮಾಡೋದೊಂದು ಮನುಷ್ಯನಲ್ಲಿ ಇರುತ್ತೆ ಒಂದು ಗುಣ. ನಮ್ಮ ತಂದೆನಲ್ಲಿ ಮೂರೂ ಮಿಶ್ರಣವಾಗಿತ್ತು. ಸೊ ಹಾಗಾಗಿ ರವಿ ಬೆಳಗೆರೆ ಸ್ಪೆಷಲ್ಲು ಅಂತ. ಅದಕ್ಕೆ ಹೇಳೋದು, ಯು ಕ್ಯಾನ್ ಲವ್ ಹಿಮ್, ಯು ಕ್ಯಾನ್ ಹೇಟ್ ಹಿಮ್, ಬಟ್ ಯು ಕಾಂಟ್ ಇಗ್ನೋರ್ ಹಿಮ್ ಅಂತ. ಪ್ರಿಯ ವೀಕ್ಷಕರೇ, ಇದು ಭಾವನಾ ಬೆಳಗೆರೆ ಅವರ ಮಾತುಗಳು. ರವಿ ಬೆಳಗೆರೆ ಅವರ ಬರಹವನ್ನು, ಅವರ ಸಂಸ್ಥೆಯನ್ನು, ಅವರೆಲ್ಲ ಮಾಧ್ಯಮವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂಥವರು ಭಾವನಾ ಬೆಳಗೆರೆ ಅವರು ನಮ್ಮೊಂದಿಗೆ ಮಾತಿಗೆ ಸಿಕ್ಕಿದ್ದಾರೆ. ತುಂಬ ಖುಷಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕ್ಯಾಮರಾ ಪರ್ಸನ್ ಮಧು ಕೃಷ್ಣ ಕಾಯರ್ತೋಡಿ ಜೊತೆ ನಾನು ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಡಿಜಿಟಲ್ ಮಾಧ್ಯಮದಲ್ಲಿ ನಮ್ಮ ಪತ್ರಿಕೆ ಓದುಗರು ವಲಯ ಇರೋದ್ರಿಂದ ನಮ್ಮ ಪತ್ರಿಕೆ ಚೆನ್ನಾಗಿ ಆಗ್ತಾಯಿದೆ. ನಾನೇ ಒಂದು ಪುಸ್ತಕ ಬರಿತೀನಿ ಅಂತ ನಾನು ಯಾವತ್ತಿಗೂ ಅಂದ್ಕೊಂಡಿರಲಿಲ್ಲ. ಪತ್ರಕರ್ತೆಯ ಕಣ್ಣಲ್ಲಿ ನೋಡಿದಾಗ, ವರ್ತಮಾನ ಸಮಾಜದಲ್ಲಿ ನೋಡಿದಾಗ ಏನು ಅನ್ನಿಸ್ತು? ಅಸಹ್ಯ ಅನಿಸ್ತದೆ. ಯಾವುದೇ ಆಗಲಿ, ಶಾಲೆ ಆಗ್ಬೋದು, ಆಸ್ಪತ್ರೆ ಆಗ್ಬೋದು, ಪತ್ರಿಕೆ ಕೂಡ ಆಗ್ಬೋದು, ಉದ್ಯಮ ಮಾಡ್ಕೋಬಾರ್ದು. ಅಪ್ಪ ಇದ್ದಾಗೂ ಯೂಟ್ಯೂಬ್ ಇತ್ತು, ಬಟ್ ಯೂಟ್ಯೂಬು ಅಪ್ಪಂಗೆ ಮಾತ್ರ ಸೀಮಿತ ಅಂತ ಇತ್ತು. ಈಗ ಅದನ್ನು ಒಂದು ಸ್ವಲ್ಪ ವಿಸ್ತಾರ ಮಾಡಿದ್ದೀನಿ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ. ನಾನು ಪುತ್ತೂರಿನ ಕೇಪುರಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿ ಬಂದಿದ್ದೀನಿ. ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು. ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ 15 mm ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯ 6x4 ಸೈಜ್ ಟೈಲ್ಸ್. ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ 4x2 ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್. ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ.
4x2 ಗ್ಲೋಸಿ ಫಿನಿಶ್, ವೆರೈಟಿ ಡಿಸೈನ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ. ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು 6x4 ಡಿಜಿಟಲ್ ಟೈಲ್ಸ್. ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು, ಆ ಟೈಲ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ. ಸೊ ಈ ಥರ ನಮ್ಮ ಮನೇನ ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು. ಇದೆಲ್ಲ ಕಿಚನ್ ಟಾಪಿಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟಿಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸ್. ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್. ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ. ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್, ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್. ಸೊ ಅರೌಂಡ್ 200 ಕಿಲೋಮೀಟರ್ಸ್ ತನಕನೂ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ. ಐಕಾನಿಕ್ ಟೈಲ್ ಗ್ಯಾಲರಿ, ಉಪ್ಪಿನಂಗಡಿ ರೋಡ್, ಕೇಪುಳು, ಪುತ್ತೂರು, ದಕ್ಷಿಣ ಕನ್ನಡ.